ಓಂ ಶಾಂತಿ. ಇಂದಿನ ದಿನಾಂಕ 3/4/2022. ಅವ್ಯಕ್ತ ಬಾಪ್ತಾದ ರಿವೈಸ್ 13/3/90. ಸಂಗಮ ಯುಗದಲ್ಲಿ ಆತ್ಮರೊಂದಿಗೆ ಪರಮಾತ್ಮನ ವಿಚಿತ್ರ ಮಿಲನ. ಇಂದು ಅನೇಕ ಬಾರಿ ಮಿಲನ ಮಾಡುವಂತಹ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ಪುನಃ ಬಂದು ಸೇರಿದ್ದೀರಿ. ತಂದೆಯೂ ಸಹ ಅದೇ ಸ್ಮೃತಿಯಿಂದ ಮಕ್ಕಳನ್ನು ನೋಡುತ್ತಿದ್ದೇವೆ ಮತ್ತು ಮಕ್ಕಳೂ ಸಹ ಅದೇ ಅನೇಕ ಬಾರಿ ಮಿಲನ ಮಾಡಿರುವ ಸ್ಮೃತಿಯಿಂದ ಮಿಲನ ಮಾಡುತ್ತಿದ್ದೀರಿ. ಇದು ಆತ್ಮ ಮತ್ತು ಪರಮಾತ್ಮ ತಂದೆಯ ವಿಚಿತ್ರ ಮಿಲನವಾಗಿದೆ. ಇಡೀ ಕಲ್ಪದಲ್ಲಿ ಯಾವುದೇ ಆತ್ಮವು ಅನೇಕ ಬಾರಿಯ ಮಿಲನದ ನಂತರ ಪುನಃ ಬಂದು ಮಿಲನ ಮಾಡುತ್ತಿದ್ದೇವೆ ಎಂಬ ಸ್ಮೃತಿಯಿಂದ ಮಿಲನ ಮಾಡುವುದಿಲ್ಲ. ಸಮಯ ಪ್ರತಿ ಸಮಯ ಧರ್ಮಪಿತರು ಬಂದಿದ್ದಾರೆ ಮತ್ತು ಅವರು ತನ್ನ ಅನುಯಾಯಿಗಳನ್ನು ಮೇಲಿನಿಂದ ಕೆಳಗೆ ಕರೆತಂದರು. ಆದರೆ ಧರ್ಮಪಿತರೂ ಸಹ ಅನೇಕ ಕಲ್ಪಗಳಲ್ಲಿ ಮಿಲನ ಮಾಡಿರುವವರು ಪುನಃ ಮಿಲನ ಮಾಡುತ್ತಿದ್ದೇವೆ ಎಂಬ ಸ್ಮೃತಿಯಿಂದ ಮಿಲನ ಮಾಡುವುದಿಲ್ಲ. ಪರಮಾತ್ಮನು ವಿನಃ ಮತ್ಯಾರೂ ಈ ಸ್ಪಷ್ಟ ಸ್ಮೃತಿಯಿಂದ ಆತ್ಮರೊಂದಿಗೆ ಮಿಲನ ಮಾಡಲು ಸಾಧ್ಯವಿಲ್ಲ. ಬಲೆ ಈ ಕಲ್ಪದಲ್ಲಿ ಮೊದಲ ಬಾರಿಯೇ ಮಿಲನ ಮಾಡಬಹುದು. ಆದರೆ ಮಿಲನ ಮಾಡುತ್ತಿದ್ದಂತೆಯೇ ಹಳೆಯ ಸ್ಮೃತಿ, ಹಳೆಯ ಪರಿಚಯ ಯಾವುದೋ ಆತ್ಮದಲ್ಲಿ ಸಂಸ್ಕಾರ ರೂಪದಲ್ಲಿ ರೆಕಾರ್ಡ್ನಂತೆ ತುಂಬಲ್ಪಟ್ಟಿದೆಯೋ ಅದು ಇಮರ್ಜ್ ಆಗಿಬಿಡುತ್ತದೆ ಮತ್ತು ಹೃದಯದಿಂದ ಇದೇ ಸ್ಮೃತಿಯ ಕೂಗು ಕೇಳಿ ಬರುತ್ತದೆ. ಇವರೇ ನನ್ನ ತಂದೆಯಾಗಿದ್ದಾರೆ, ನೀವೇ ನನ್ನವರಾಗಿದ್ದೀರಿ ಎಂದು ಮಕ್ಕಳು ಹೇಳುತ್ತೀರಿ ಮತ್ತು ತಂದೆಯು ನೀವು ನನ್ನವರಾಗಿದ್ದೀರಿ ಎಂದು ಹೇಳುತ್ತಾರೆ. ನನ್ನವರು ಎಂಬ ಸಂಕಲ್ಪವು ಉತ್ಪನ್ನವಾಯಿತು. ಅದೇ ಸೆಕೆಂಡ್ ಆ ಶಕ್ತಿಶಾಲಿ ಸ್ಮೃತಿಯಿಂದ ಸಂಕಲ್ಪದಿಂದ ಹೊಸ ಜೀವನ, ಹೊಸ ಜಗತ್ತು ಸಿಕ್ಕಿಬಿಟ್ಟಿತು ಮತ್ತು ಸದಾ ಕಾಲಕ್ಕಾಗಿ ನನ್ನ ಬಾಬಾ ಈ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾದಿರಿ. ಹೇಗೆ ಸ್ಮೃತಿ ಸ್ವರೂಪರಾದಿರಿ, ಆದ್ದರಿಂದ ಸ್ಮೃತಿಗೆ ಪ್ರತಿಯಾಗಿ ಸಮರ್ಥ ಸ್ವರೂಪರಾದಿರಿ. ಸಮರ್ಥ ಸ್ವರೂಪರಾಗಿ ಬಿಟ್ಟಿರಲ್ಲವೇ, ನಿರ್ಮಲ ಸ್ವರೂಪರಲ್ಲ ತಾನೆ. ಮತ್ತು ಯಾರೆಷ್ಟು ಸ್ಮೃತಿಯಲ್ಲಿ ಇರುವರೋ ಅಷ್ಟು ಸಾಮರ್ಥ್ಯಗಳ ಅಧಿಕಾರವನ್ನು ಸ್ವತಃವಾಗಿಯೇ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಎಲ್ಲಿ ಸ್ಮೃತಿ ಇರುವುದೋ ಅಲ್ಲಿ ಸಾಮರ್ಥ್ಯವೂ ಇದ್ದೇ ಇರುವುದು. ಸ್ವಲ್ಪ ವಿಸ್ಮೃತಿ ಇದ್ದರೂ ಸಹ ಅಲ್ಲಿ ವ್ಯರ್ಥ ಇರುವುದು. ವ್ಯರ್ಥ ಸಂಕಲ್ಪ ಇರಬಹುದು, ಮಾತಿರಬಹುದು, ಕರ್ಮವೇ ಇರಬಹುದು. ಯಾವುದಾದರೊಂದು ವ್ಯರ್ಥ ಇರುವುದು. ಆದ್ದರಿಂದ ಬಾಪ್ತಾದ ಎಲ್ಲ ಮಕ್ಕಳನ್ನು ಇದೇ ದೃಷ್ಟಿಯಿಂದ ನೋಡುತ್ತೇವೆ. ಪ್ರತಿಯೊಬ್ಬ ಮಗು ಸ್ಮೃತಿ ಸ್ವರೂಪ ಸಮರ್ಥನಾಗಿದೆ. ಇಂದಿನವರೆಗೂ ತಮ್ಮ ಸ್ಮರಣೆಯನ್ನು ಭಕ್ತರ ಮೂಲಕ ಕೇಳಿಸಿಕೊಳ್ಳುತ್ತಿದ್ದೀರಿ. ತಮ್ಮ ಸ್ಮೃತಿಯಲ್ಲಿ ನನ್ನ ಬಾಬಾ ಎಂಬುದನ್ನು ತಂದುಕೊಂಡಿರಿ. ಆದ್ದರಿಂದ ಭಕ್ತಾತ್ಮರೂ ಸಹ ನನ್ನ ಇಷ್ಟ ದೇವ ಅಥವಾ ದೇವಿ ಎಂದೇ ಸ್ಮರಣೆ ಮಾಡುತ್ತಾರೆ. ಹೇಗೆ ತಾವು ಅತಿ ಪ್ರೀತಿಯಿಂದ ಹೃದಯದಿಂದ ತಂದೆಯನ್ನು ನೆನಪು ಮಾಡಿದ್ದೀರೋ ಅಷ್ಟೇ ಭಕ್ತಾತ್ಮರು ತಾವು ಇಷ್ಟ ದೇವಾತ್ಮರನ್ನು ಹೃದಯದಿಂದ ಅತಿ ಪ್ರೀತಿಯಿಂದ ನೆನಪು ಮಾಡುತ್ತಾರೆ. ತಾವು ಬ್ರಾಹ್ಮಣ ಆತ್ಮರಲ್ಲಿಯೂ ಕೆಲವರು ಹೃದಯದ ಸ್ನೇಹ ಸಂಬಂಧದಿಂದ ನೆನಪು ಮಾಡುತ್ತಾರೆ ಮತ್ತು ಇನ್ನು ಕೆಲವರು ಬುದ್ಧಿಯ ಮೂಲಕ ಜ್ಞಾನದ ಆಧಾರದ ಮೇಲೆ ಸಂಬಂಧವನ್ನು ಅನುಭವ ಮಾಡುವ ಪ್ರಯತ್ನವನ್ನು ಪದೇ ಪದೇ ಮಾಡುತ್ತಾರೆ. ಎಲ್ಲಿ ಹೃದಯದ ಸ್ನೇಹ ಮತ್ತು ಸಂಬಂಧವು ಅತಿ ಪ್ರಿಯ ಅರ್ಥಾತ್ ಅತಿ ಸಮೀಪ ಇರುವುದೋ ಅಲ್ಲಿ ನೆನಪನ್ನು ಮರೆಯುವುದು ಕಷ್ಟವಾಗುತ್ತದೆ. ಇಲ್ಲಿ ಕೇವಲ ಜ್ಞಾನದ ಆಧಾರದ ಮೇಲೆ ಸಂಬಂಧ ಇರುತ್ತದೆ. ಆದರೆ ಹೃದಯದ ಅಟೂಟ ಸ್ನೇಹ ಇರುವುದಿಲ್ಲವೋ ಅಲ್ಲಿ ನೆನಪು ಕೆಲವೊಮ್ಮೆ ಸಹಜ, ಕೆಲವೊಮ್ಮೆ
ಕಷ್ಟವಾಗುತ್ತದೆ. ಹೇಗೆ ಶರೀರದಲ್ಲಿ ನರ ನರದಲ್ಲಿಯೂ ರಕ್ತವು ಸಮಾವೇಶವಾಗಿದೆಯೋ ಹಾಗೆಯೇ ಆತ್ಮದಲ್ಲಿ ಪ್ರತಿ ಕ್ಷಣ ನೆನಪು ಸಮಾವೇಶವಾಗಿ ಇರುವುದು. ಇದಕ್ಕೆ ಹೃದಯದ ಸ್ನೇಹ ಸಂಪನ್ನ ನಿರಂತರ ನೆನಪು ಎಂದು ಹೇಳುತ್ತಾರೆ. ಹೇಗೆ ಭಕ್ತಾತ್ಮರು ತಂದೆಗಾಗಿ ಎಲ್ಲಿ ನೋಡಿದರೂ ನೀನೇ ನೀನು ಎಂದು ಹೇಳುತ್ತಾರೆ, ಹಾಗೆಯೇ ತಂದೆಯ ಸ್ನೇಹಿ ಸಮಾನ ಆತ್ಮರನ್ನು ಸಹ ಯಾರು ನೋಡಿದರೂ ಸಹ ಇವರ ದೃಷ್ಟಿಯಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ ಪರಮಾತ್ಮ ತಂದೆಯದೇ ಅನುಭವವಾಗುತ್ತದೆ ಎಂಬ ಅನುಭವ ಮಾಡಲಿ. ಇದಕ್ಕೆ ಸ್ನೇಹಿಗಳೆಂದರೆ ತಂದೆಯ ಸಮಾನರು ಎಂದು ಹೇಳಲಾಗುತ್ತದೆ. ಅಂದಾಗ ಎಲ್ಲರೂ ಸ್ಮೃತಿ ಸ್ವರೂಪರಾಗಿದ್ದೀರಿ. ಎಲ್ಲರ ಸಂಬಂಧವೂ ಇದೆ, ಅಧಿಕಾರವೂ ಇದೆ. ಏಕೆಂದರೆ ಎಲ್ಲರ ಪೂರ್ಣ ಅಧಿಕಾರದ ಸಂಬಂಧವು ತಂದೆಯ ಮತ್ತು ಮಗುವಿನ ಸಂಬಂಧವಾಗಿದೆ. ಎಲ್ಲರೂ ಸಹ ನನ್ನ ಬಾಬಾ ಎಂದು ಹೇಳುತ್ತೀರಿ. ನನ್ನ ಚಿಕ್ಕಪ್ಪ, ನನ್ನ ದೊಡ್ಡಪ್ಪ ಎಂದು ಯಾರೂ ಹೇಳುವುದಿಲ್ಲ. ಅಧಿಕಾರದ ತಂದೆಯ ಸಂಬಂಧವಿರುವ ಕಾರಣ ಸರ್ವ ಪ್ರಾಪ್ತಿಗಳ ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಿ. 50 ವರ್ಷದವರಿರಬಹುದು, 6 ತಿಂಗಳಿನವರಿರಬಹುದು, ನನ್ನ ಬಾಬಾ ಎಂದು ಹೇಳಿಬಿಡುವರು. ಆದರೆ ವ್ಯತ್ಯಾಸವೇನಾಗುತ್ತದೆ? ತಂದೆಯು ಅಧಿಕಾರವನ್ನಂತೂ ಎಲ್ಲರಿಗೆ ಒಂದೇ ರೀತಿ ಕೊಡುತ್ತಾರೆ. ಏಕೆಂದರೆ ಅಕೂಟ ಆಸ್ತಿಯನ್ನು ಕೊಡುವಂತಹ ದಾತನಾಗಿದ್ದಾರೆ. 2.5 ಲಕ್ಷವಷ್ಟೇ ಅಲ್ಲ, ಸರ್ವ ಆತ್ಮರೂ ಸಹ ಅಧಿಕಾರಿಗಳಾಗಲಿ. ಅದಕ್ಕಿಂತಲೂ ಹೆಚ್ಚು ಖಜಾನೆಯು ತಂದೆಯ ಬಳಿ ಇದೆ. ಅಂದ ಮೇಲೆ ತಂದೆಯು ಏತಕ್ಕೆ ಕಡಿಮೆ ಕೊಡುವರು? ದಾತನು ಎಲ್ಲರಿಗೂ ಒಂದೇ ರೀತಿ ಕೊಡುತ್ತಾರೆ. ಆದರೆ ಅದನ್ನು ತೆಗೆದುಕೊಳ್ಳುವುದರಲ್ಲಿ ಅಂತರವಿದೆ. ಕೆಲವರು ಪ್ರಾಪ್ತಿಗಳ ಆಸ್ತಿಯನ್ನು ಅಥವಾ ಖಜಾನೆಯನ್ನು ಸಮಯ ಪ್ರಮಾಣ, ಸ್ವಯಂ ಪ್ರತಿ ಹಾಗೂ ಸೇವೆಯ ಪ್ರತಿ ಕಾರ್ಯದಲ್ಲಿ ತೊಡಗಿಸಿ ಅದರ ಲಾಭವನ್ನು ಅನುಭವ ಮಾಡುತ್ತಾರೆ. ಆದ್ದರಿಂದ ತಂದೆಯ ಖಜಾನೆಯನ್ನು ತಮ್ಮ ಖಜಾನೆಯನ್ನಾಗಿ ಮಾಡಿಕೊಳ್ಳುತ್ತಾರೆ. ಅರ್ಥಾತ್ ತನ್ನದರಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಪ್ರತಿಯೊಂದು ಖಜಾನೆಯನ್ನು ಉಪಯೋಗಿಸುವುದರ ಅನುಭವದಿಂದ ಖುಷಿ ಮತ್ತು ನಶೆಯಲ್ಲಿರುತ್ತಾರೆ. ಶುದ್ಧ ನಶೆ ಇರುತ್ತದೆ, ಉಲ್ಟಾ ನಶೆ ಎಲ್ಲ. ಮತ್ತು ಇನ್ನು ಕೆಲವರು ಕೇವಲ ಖಜಾನೆ ಸಿಕ್ಕಿದೆ, ನನ್ನದಾಗಿದೆ ಎಂಬ ಖುಷಿಯಲ್ಲಿರುತ್ತಾರೆ. ಕೇವಲ ನನ್ನದಂತೂ ಆಗಿದೆ, ಆದರೆ ಅದನ್ನು ಕಾರ್ಯದಲ್ಲಿ ತೊಡಗಿಸುವುದಿಲ್ಲ. ಯಾವುದೇ ಅಮೂಲ್ಯ ವಸ್ತುವನ್ನು ಕೇವಲ ತಮ್ಮ ಬಳಿ ಕೂಡಿಟ್ಟುಕೊಂಡರು. ಆದರೆ ಕೇವಲ ಇಟ್ಟುಕೊಳ್ಳುವುದು ಮತ್ತು ಅದನ್ನು ಉಪಯೋಗಿಸುವುದರ ಅನುಭೂತಿ ಅಂತರವಿರುತ್ತದೆ. ಎಷ್ಟು ಕಾರ್ಯದಲ್ಲಿ ತೊಡಗಿಸುವರೋ ಅಷ್ಟು ಶಕ್ತಿಯು ಇನ್ನೂ ಹೆಚ್ಚುತ್ತದೆ. ಈ ಉಪಯೋಗಿಸುವ ಕೆಲಸವನ್ನು ಅವರು ಸದಾ ಮಾಡುವುದಿಲ್ಲ, ಕೆಲವೊಮ್ಮೆ ಮಾಡುತ್ತಾರೆ. ಆದ್ದರಿಂದ ಸದಾ ಉಪಯೋಗಿಸುವವರಲ್ಲಿ ಮತ್ತು ಕೆಲವೊಮ್ಮೆ ಉಪಯೋಗಿಸುವವರಲ್ಲಿ ಅಂತರವಾಗುತ್ತದೆ. ಕಾರ್ಯದಲ್ಲಿ ತೊಡಗಿಸುವ ವಿಧಿಯನ್ನು ಉಪಯೋಗಿಸಿಕೊಳ್ಳುವುದಿಲ್ಲ. ಅಂದ ಮೇಲೆ ದಾತನು ಕೊಡುವುದರಲ್ಲಿ ವ್ಯತ್ಯಾಸ ಮಾಡುವುದಿಲ್ಲ. ಆದರೆ ಅದನ್ನು ತೆಗೆದುಕೊಳ್ಳುವುದರಲ್ಲಿ ಅಂತರವಾಗಿ ಬಿಡುತ್ತದೆ. ತಾವೆಲ್ಲರೂ ಯಾರಾಗಿದ್ದೀರಿ? ಕಾರ್ಯದಲ್ಲಿ ತೊಡಗಿಸುವವರೋ ಅಥವಾ ಕೇವಲ ಜಮಾ ಇರುವುದನ್ನು ನೋಡಿ ಖುಷಿ ಪಡುವವರೋ? ಮೊದಲ ನಂಬರಿನವರೋ ಅಥವಾ 2ನೇ ನಂಬರಿನವರೋ? ಬಾಪ್ ದಾದಾರವರಿಗೂ ಇರುವ ಖುಷಿ ಏನೆಂದರೆ ಎಲ್ಲರೂ ನಂಬರ್ 1 ಆಗಿದ್ದೀರಿ ಅಥವಾ ಈ ಸಮಯದಲ್ಲಿ ನಂಬರ್ 1 ಆಗಿದ್ದೀರಾ? ಬಾಪ್ ದಾದಾ ಸದಾ ಮಕ್ಕಳ ಬಾಯಲ್ಲಿ ಗುಲಾಬ್ ಜಾಮೂನು ಎಂದು ಹೇಳುತ್ತೇವೆ. ಏನು ಹೇಳಿದೆವೋ ಅದನ್ನು ಮಾಡಿಬಿಟ್ಟರು ಎಂದರೆ ಸದಾ
ಗುಲಾಬ್ ಜಾಮೂನ್ ಬಾಯಲ್ಲಿರುವುದು. ಪ್ರಪಂಚದವರು ಬಾಯಲ್ಲಿ ಗುಲಾಬ್ ಎಂದು ಹೇಳುತ್ತಾರೆ, ಆದರೆ ಕೇವಲ ಗುಲಾಬಿಯಿಂದ ಬಾಯಿ ಸಿಹಿಯಾಗುವುದಿಲ್ಲ. ಆದ್ದರಿಂದ ಗುಲಾಬ್ ಜಾಮೂನ್ ಬಾಯಲ್ಲಿರಲಿ, ಅಂದರೆ ಸದಾ ಇದೇ ರೀತಿ ಮುಗುಳ್ನಗುತ್ತಾ ಇರಿ. ಒಳ್ಳೆಯದು. ಕೆಲವರು ಹೊಸ ಹೊಸ ಮಕ್ಕಳು ಪುನಃ ಮಿಲನ ಮಾಡಲು ಬಂದಿದ್ದಾರೆ. ಯಾರೆಲ್ಲ ಈ ಕಲ್ಪದಲ್ಲಿ ಪುನಃ ಮಿಲನವನ್ನು ಆಚರಿಸುತ್ತಿದ್ದೀರೋ ಅಂತಹ ಮಕ್ಕಳಿಗೆ ವಿಶೇಷ ಬಾಪ್ ದಾದಾರವರು ಸ್ನೇಹದ ವರದಾನವನ್ನು ಕೊಡುತ್ತೇವೆ. ಸದಾ ತಮ್ಮ ಮಸ್ತಕದಲ್ಲಿ ತಂದೆಯ ಅಭಯ ಹಸ್ತದ ಅನುಭವ ಮಾಡುತ್ತಾ ನಡೆಯಿರಿ. ಯಾರ ತಲೆಯ ಮೇಲೆ ತಂದೆಯ ಹಸ್ತವಿರುವುದೋ ಅವರು ಸದಾ ಈ ವರದಾನದ ಅನುಭವದಿಂದ ಎಲ್ಲ ಮಾತುಗಳಲ್ಲಿ ಸುರಕ್ಷಿತರಾಗಿರುತ್ತಾರೆ. ಈ ವರದಾನದ ಹಸ್ತವು ಪ್ರತಿಯೊಂದು ಮಾತಿನಲ್ಲಿ ತಮಗೆ ಸುರಕ್ಷತೆಯ ಸಾಧನವಾಗಿದೆ. ಎಲ್ಲದಕ್ಕಿಂತ ಅತಿ ದೊಡ್ಡ ರಕ್ಷಣೆ ಇದೇ ಆಗಿದೆ. ಬಾಪ್ ದಾದಾರವರು ಎಲ್ಲ ಟೀಚರ್ಸ್ ನಿಮಿತ್ತರಾಗುವ ಸಾಹಸವನ್ನು ನೋಡಿ ಖುಷಿಯಾಗಿದ್ದಾರೆ. ಸಾಹಸವನ್ನು ಇಟ್ಟು ನಿಮಿತ್ತರಾಗಿಯೇ ಬಿಡುತ್ತೀರಲ್ಲವೇ. ಟೀಚರ್ ನಿಮಿತ್ತರಾಗುವುದು ಎಂದರೆ ಬೇಹದ್ದಿನ ಮಂಚದ ಮೇಲೆ ಹೀರೋನ ನಾಯಕ ಪಾತ್ರ ಅಭಿನಯಿಸುವುದು. ಹೇಗೆ ಹದ್ದಿನ ಮಂಚದ ಮೇಲೆ ಹೀರೋ ನಾಯಕ ಪಾತ್ರಧಾರಿ ಆತ್ಮನ ಕಡೆಗೆ ಎಲ್ಲರ ವಿಶೇಷ ಗಮನವಿರುತ್ತದೆ, ಅದೇ ರೀತಿ ಯಾವ ಆತ್ಮರಿಗೆ ನಿಮಿತ್ತರಾಗಿರುತ್ತಾರೋ ವಿಶೇಷವಾಗಿ ಅವರು ಮತ್ತು ಸಾಮಾನ್ಯ ಸರ್ವ ಆತ್ಮರು ನೀವು ನಿಮಿತ್ತರಾಗಿರುವ ಟೀಚರ್ಸ್ ಅನ್ನು ಅದೇ ದೃಷ್ಟಿಯಿಂದ ನೋಡುತ್ತಾರೆ. ಎಲ್ಲರ ವಿಶೇಷ ಗಮನವಿರುತ್ತದೆ ಎಲ್ಲವೇ. ಹಾಗಾದರೆ ಟೀಚರ್ಸ್ಗೆ ತಮ್ಮಲ್ಲಿಯೂ ವಿಶೇಷ ಗಮನವಿಟ್ಟುಕೊಳ್ಳಬೇಕಾಗುತ್ತದೆ. ಏಕೆಂದರೆ ಸೇವೆಯಲ್ಲಿ ಹೀರೋನ ನಾಯಕ ಪಾತ್ರಧಾರಿಯಾಗುವುದು ಎಂದರೆ ನಾಯಕ ಆಗುವುದು. ಆಶೀರ್ವಾದಗಳು ಸಹ ಟೀಚರ್ಸ್ಗೆ ಹೆಚ್ಚು ಸಿಗುತ್ತದೆ. ಎಷ್ಟು ಆಶೀರ್ವಾದ ಸಿಗುವುದು ಅಷ್ಟು ತಮ್ಮ ಮೇಲೆ ಗಮನ ಕೊಡುವ ಅವಶ್ಯಕತೆ ಇದೆ. ಇದು ಸಹ ಡ್ರಾಮಾ ಅನುಸಾರ ವಿಶೇಷ ಭಾಗ್ಯವಾಗಿದೆ. ಸದಾ ಪ್ರಾಪ್ತಿಯಾಗಿರುವ ಭಾಗ್ಯವನ್ನು ಹೆಚ್ಚಿಸುತ್ತಾ ಹೋಗಿ. 100ರಿಂದ 1000, 1000ದಿಂದ ಲಕ್ಷ, ಲಕ್ಷದಿಂದ ಕೋಟಿ, ಕೋಟಿಯಿಂದ ಪದಮ, ಪದಮದಿಂದ ಪದಮಾಪದಂ. ಸದಾ ಈ ಭಾಗ್ಯವನ್ನು ಹೆಚ್ಚಿಸುತ್ತಾ ಹೋಗಬೇಕಾಗಿದೆ. ಇದಕ್ಕೆ ಯೋಗ್ಯ ಆದರ್ಶ ಟೀಚರ್ವೆಂದು ಹೇಳಲಾಗುತ್ತದೆ. ಬಾಪ್ ದಾದಾರವರು ನಿಮಿತ್ತರಾಗಿರುವ ಮಕ್ಕಳ ಸ್ಮರಣೆಯನ್ನು ಅವಶ್ಯವಾಗಿ ಮಾಡುತ್ತಾರೆ ಮತ್ತು ಸದಾ ಅಮೃತ ವೇಳೆ ಬಾ ಮಕ್ಕಳೇ ಬಾ ಈ ಆಶೀರ್ವಾದಗಳನ್ನು ಕೊಡುತ್ತಾರೆ. ಸೇವಾದಾರಿಗಳು ಕೇಳಿದ್ದೀರಾ? ಟೀಚರ್ ಎಂದರೆ ನಂಬರ್ 1 ಸೇವಾದಾರಿ. ಒಳ್ಳೆಯದು. 4 ಕಡೆಯ ಅನೇಕ ಕಲ್ಪಗಳಲ್ಲಿ ಭಿನ್ನ ಮತ್ತು ಪ್ರಿಯ ಮಿಲನವನ್ನು ಆಚರಿಸುವವರು ಸದಾ ಪ್ರಾಪ್ತಿಯಾಗಿರುವ ಆಸ್ತಿಯ ಖಜಾನೆಗಳನ್ನು ಪ್ರತಿ ಸಮಯ ಪ್ರಮಾಣ ಕಾರ್ಯದಲ್ಲಿ ತೊಡಗಿಸುವವರು ಸದಾ ಹೃದಯದಿಂದ ಅತಿ ಸ್ನೇಹಿ ಮತ್ತು ತಂದೆಯ ಸಮಾನರಾಗಿ ಸ್ವಯಂನ ಮೂಲಕ ತಂದೆಯ ಅನುಭವ ಮಾಡಿಸುವವರು ಸದಾ ಸ್ಮೃತಿ ಸ್ವರೂಪರಿಂದ ಭಕ್ತರ ಮೂಲಕ ಸಮರ್ಥ ಸ್ವರೂಪರಾಗುವವರು ಸದಾ ತಮ್ಮ ಪ್ರಾಪ್ತಿಯಾಗಿರುವ ಭಾಗ್ಯವನ್ನು ಹಂಚುವವರು ಅರ್ಥಾತ್ ಹೆಚ್ಚಿಸಿಕೊಳ್ಳುವವರು. ಇಂತಹ ಮಾಸ್ಟರ್ ದಾತ ಸಮರ್ಥ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಡಬಲ್ ವಿದೇಶಿ ಸಹೋದರ ಸಹೋದರಿಯರೊಂದಿಗೆ ಗ್ರೂಪ್ ವೈಸ್ ವಾರ್ತಾಲಾಪ. 1. ಎಲ್ಲರೂ ತಮ್ಮನ್ನು ಅತ್ಯಂತ ಭಾಗ್ಯಶಾಲಿ ಎಂದು ತಿಳಿಯುವಿರಾ? ಏಕೆಂದರೆ ಇಂತಹ ಶ್ರೇಷ್ಠಾತ್ಮರಾಗುವೆವು ಎಂದು ಎಂದಿಗೂ ಸ್ವಪ್ನದಲ್ಲಿಯೂ ಸಂಕಲ್ಪವಿರಲಿಲ್ಲ. ಆದರೆ ಈ ಸಾಕಾರದಲ್ಲಾಯಿತು. ಬಾಪ್ ದಾದಾರವರು ಎಲ್ಲೆಲ್ಲಿಂದ ಆಯ್ಕೆ ಮಾಡುತ್ತಾ ರತ್ನಗಳ ಮಾಲೆಯನ್ನು ಮಾಡಿದ್ದಾರೆ.
ನೋಡಿರಿ. ಬ್ರಾಹ್ಮಣ ಪರಿವಾರದ ಮಾಲೆಯಲ್ಲಿ ಪೋಣಿಸಿದರು. ಹಾಗಾದರೆ ಮಾಲೆಯಿಂದ ಎಂದಿಗೂ ಹೊರ ಬರುವುದಿಲ್ಲವೇ? ಯಾವುದೇ ಮಾಲೆಯ ವಿಶೇಷತೆ ಹಾಗೂ ಸುಂದರತೆ ಏನಾಗಿದೆ? ಮಣಿಯು ಮಣಿಯೊಂದಿಗೆ ಮಿಲನವಾಗಿರುತ್ತದೆ. ಒಂದು ವೇಳೆ ಮಧ್ಯದಲ್ಲೇನಾದರೂ ದಾರವು ಕಾಣಿಸಿತೆಂದರೆ ಮಣಿಯು ಮಣಿಯೊಂದಿಗೆ ಜೋಡಣೆಯಾಗಿಲ್ಲದಿದ್ದರೆ ಚೆನ್ನಾಗಿ ಕಾಣಿಸುವುದಿಲ್ಲ. ಅಂದಾಗ ತಾವು ಬ್ರಾಹ್ಮಣ ಪರಿವಾರದ ಮಾಲೆಯಲ್ಲಿದ್ದೀರಿ, ಅರ್ಥಾತ್ ಸರ್ವ ಬ್ರಾಹ್ಮಣ ಆತ್ಮರ ಸಮೀಪದಲ್ಲಿದ್ದೀರಿ. ಹೇಗೆ ತಾವು ತಂದೆಯ ಸಮೀಪವಿದ್ದೀರಿ, ಹಾಗೆಯೇ ತಂದೆಯ ಜೊತೆಗೆ ಪರಿವಾರದ ಸಮೀಪದಲ್ಲಿಯೂ ಇದ್ದೀರಿ. ಏಕೆಂದರೆ ಈಗ ಈ ಪರಿವಾರವೂ ಸಹ ಇದೇ ಪರಿಚಯದಿಂದ ಮಿಲನವಾಗುತ್ತದೆ. ಪರಿವಾರದಲ್ಲಿ ಮಜಾ ಬರುತ್ತದೆ ಎಲ್ಲವೇ? ಕೇವಲ ತಂದೆಯ ನೆನಪಿನಲ್ಲಷ್ಟೇ ಮಜಾ ಬರುತ್ತದೆ ಎಂದಲ್ಲ. ಯೋಗವನ್ನು ಪರಿವಾರದೊಂದಿಗೆ ಇಡುವುದಿಲ್ಲ. ಆದರೆ ಒಬ್ಬರಿನ್ನೊಬ್ಬರ ಸಮೀಪವಿರಬೇಕು. ಎಲ್ಲಿಯೇ ಇಷ್ಟು ದೊಡ್ಡದಾದ 1.5 ಲಕ್ಷ ಮಂದಿಯ ಪರಿವಾರವೇನಾದರೂ ಆಗುತ್ತದೆಯೇ? ಈಗಂತೂ 9-10 ಲಕ್ಷಕ್ಕಿಂತಲೂ ದೊಡ್ಡದಾದ ಪರಿವಾರವಿದೆ. ಅಂದ ಮೇಲೆ ಪರಿವಾರವು ಇಷ್ಟವಾಗುತ್ತದೆಯೇ? ಅಥವಾ ಕೇವಲ ಬಾಬಾರವರಷ್ಟೇ ಇಷ್ಟವಾಗುವರೇ? ಯಾರಿಗೆ ಕೇವಲ ಬಾಬಾರವರಷ್ಟೇ ಇಷ್ಟವಾಗುವರು ಅವರು ಪರಿವಾರದಲ್ಲಿ ಬರಲು ಸಾಧ್ಯವಿಲ್ಲ. ಬಾಪ್ ದಾದಾರವರಿಗೆ ಪರಿವಾರವನ್ನು ನೋಡುತ್ತಾ ಸದಾ ಹರ್ಷಿತವಾಗುತ್ತದೆ ಹಾಗೂ ಸದಾ ಒಬ್ಬರಿನ್ನೊಬ್ಬರ ವಿಶೇಷತೆಯನ್ನು ನೋಡಿ ಹರ್ಷಿತವಾಗುತ್ತಾರೆ. ಪ್ರತಿಯೊಂದು ಬ್ರಾಹ್ಮಣ ಆತ್ಮನ ಬಗ್ಗೆ ಸದಾ ಇದೇ ಸಂಕಲ್ಪವಿರುತ್ತದೆ, ವಾ ಬ್ರಾಹ್ಮಣ ಆತ್ಮವೇ ವಾ. ನೋಡಿ, ತಂದೆಗೆ ಮಕ್ಕಳೊಂದಿಗೆ ಇಷ್ಟು ಪ್ರೀತಿ ಇದೆ, ಆದ್ದರಿಂದ ಬರುವರಲ್ಲವೇ? ಇಲ್ಲದಿದ್ದರೆ ಮೇಲೆ ಕುಳಿತುಕೊಂಡಿದ್ದೇ ಭೇಟಿಯಾಗುತ್ತಿದ್ದರು. ತಂದೆಯು ಕೇವಲ ಮೇಲಿಂದಂತೂ ಕುಳಿತು ಭೇಟಿಯಾಗುವುದಿಲ್ಲ. ತಾವು ವಿದೇಶದಿಂದ ಬರುತ್ತೀರಿ ಅಂದ ಮೇಲೆ ಬಾಪ್ ದಾದಾರವರು ವಿದೇಶದಿಂದ ಬರುತ್ತಾರೆ. ಬಹಳಷ್ಟು ದೂರದಿಂದ, ಅಂದರೆ ಅತಿ ದೂರದಿಂದ ಬರುತ್ತಾರೆ. ಆದರೆ ಬರುತ್ತಾರೆ 1 ಸೆಕೆಂಡಿನಲ್ಲಿ. ತಾವೆಲ್ಲರೂ ಸಹ ಸೆಕೆಂಡಿನಲ್ಲಿ ಹಾರುವ ಕಲೆಯ ಅನುಭವ ಮಾಡುತ್ತೀರಾ? ಸೆಕೆಂಡಿನಲ್ಲಿ ಹಾರಲು ಸಾಧ್ಯವಿದೆಯೇ? ಇಷ್ಟು ಡಬಲ್ ಲೈಟ್ ಆಗಿದ್ದೀರಾ. ಸಂಕಲ್ಪ ಮಾಡಿದ ಕೂಡಲೇ ತಲುಪಿಬಿಡಬೇಕು. ಪರಮಧಾಮ ಎಂದು ಹೇಳಲಾಯಿತು, ತಲುಪಿದ್ದೀರಿ. ಇಷ್ಟು ಅಭ್ಯಾಸವಿದೆಯೇ? ಎಲ್ಲಿಯೂ ಸಿಲುಕುವುದಿಲ್ಲವೇ? ಎಂದಿಗೂ ಯಾವುದೇ ಅಡಚಣೆಗಳು ಬೇಸರ ಪಡಿಸುವುದಿಲ್ಲವೇ? ಎಚ್ಚರಿಕೆಯಿಂದ ಹಾಗೂ ಲಕ್ಷ್ಯದ ಸ್ಪಷ್ಟತೆಯು ಇದೆಯಲ್ಲವೇ? ಡಬಲ್ ವಿದೇಶಿ ಮಕ್ಕಳು ಬರುತ್ತಿದ್ದಂತೆಯೇ ಸೇವಾ ಕೇಂದ್ರವು ಸಿಕ್ಕಿಬಿಡುತ್ತದೆ. ಬಹಳ ಬೇಗನೆ ಟೀಚರ್ ಆಗಿಬಿಡುತ್ತಾರೆ. ಆದ್ದರಿಂದ ಸೇವೆ ಮಾಡುವುದಕ್ಕೂ ಆಶೀರ್ವಾದಗಳು ಲಭಿಸುತ್ತವೆ. ಆಶೀರ್ವಾದ ಸಿಗುವ ವಿಶೇಷ ಲಿಫ್ಟ್ ಸಿಗುತ್ತದೆ. ಜೊತೆಗೆ ಬರುತ್ತಿದ್ದಂತೆಯೇ ಇಷ್ಟು ವ್ಯಸ್ತವಾಗಿ ಬಿಡುತ್ತೀರಿ, ಅನ್ಯ ಮಾತುಗಳಿಗಾಗಿ ಸಮಯವೇ ಸಿಗುವುದಿಲ್ಲ. ಆದ್ದರಿಂದ ಬ್ಯುಸಿಯಾಗುವುದರಿಂದ ಗಾಬರಿಯಾಗಬಾರದು. ಇದು ಶುಭ ಸಂಕೇತವಾಗಿದೆ. ಕೆಲವರು ಹೇಳುತ್ತಾರಲ್ಲವೇ, ಲೌಕಿಕ ಕಾರ್ಯವನ್ನು ಮಾಡಿರಿ ಹಾಗೂ ಅಲೌಕಿಕ ಸೇವೆಯನ್ನು ಮಾಡಿರಿ ಮತ್ತು ತಮ್ಮ ಸೇವೆಯನ್ನು ಮಾಡಿರಿ. ಇದರಲ್ಲಂತೂ ಬಹಳ ವ್ಯಸ್ತವಾಗಿರಬೇಕಾಗುವುದು. ಆದರೆ ಹೀಗೆ ವ್ಯಸ್ತವಾಗಿರುವುದು ಅರ್ಥಾತ್ ಅಲೌಕಿಕ ಮಾಯಾಜೀತರಾಗುವುದು. ಇದು ಸರಿ ಎನಿಸುವುದೇ? ಅಥವಾ ಲೌಕಿಕ ಕಾರ್ಯವನ್ನು ಮಾಡುವುದು ಕಷ್ಟವೇ? ಲೌಕಿಕ ನೌಕರಿಯನ್ನೇನು ಮಾಡುತ್ತೀರಿ? ಅದರಲ್ಲೇನು ಸಂಪಾದನೆಯಾಗುವುದು? ಅದನ್ನು ಎಲ್ಲಿಗೆ ಉಪಯೋಗಿಸುತ್ತೀರಿ? ಹೇಗೆ ಸಮಯವನ್ನು ಉಪಯೋಗ ಮಾಡುತ್ತೀರಿ, ಹಾಗೆಯೇ ಧನವನ್ನು ಉಪಯೋಗಿಸುತ್ತೀರಿ. ಅಂದ ಮೇಲೆ ತನು ಮನ ಧನ 3 ಉಪಯೋಗವಾಗುತ್ತದೆ, ಸಫಲವಾಗುತ್ತದೆ ಅಲ್ಲವೇ? ಆದ್ದರಿಂದ
ಸುಸ್ತಾಗುವುದಿಲ್ಲ. ಸೇವಾ ಕೇಂದ್ರವನ್ನು ತೆರೆಯುತ್ತೀರೆಂದರೆ ಎಷ್ಟೊಂದು ಆತ್ಮರು ಸಂದೇಶವನ್ನು ಕೇಳುತ್ತಿದ್ದಂತೆಯೇ ಕಲ್ಯಾಣವಾಗುವುದು. ಹಾಗಾದರೆ ಮನಸ್ಸು ಹಾಗೂ ಧನದ ಸಂಬಂಧವಿದೆ. ಎಲ್ಲಿ ಧನವಿರುತ್ತದೆಯೋ ಅಲ್ಲಿ ಮನಸ್ಸಿರುತ್ತದೆ. ಎಲ್ಲಿ ಮನಸ್ಸಿರುತ್ತದೆಯೋ ಅಲ್ಲಿ ಧನವಿರುತ್ತದೆ. ಬಾಪ್ತಾದಾರವರಿಗೆ ಡಬಲ್ ವಿದೇಶಿಗಳಿಗೆ ಸರ್ವ ಪ್ರಕಾರದಲ್ಲಿಯೂ ಸಫಲ ಮಾಡುವುದರಲ್ಲಿ ಬ್ಯುಸಿಯಾಗಿರುವುದನ್ನು ನೋಡುತ್ತಾ ಖುಷಿಯಾಗುತ್ತದೆ. ಎಲ್ಲರೂ ಸುವರ್ಣಾವಕಾಶ ತೆಗೆದುಕೊಳ್ಳುವವರು ಆಗಿದ್ದೀರಿ. ಸದಾ ನೆನಪಿಟ್ಟುಕೊಳ್ಳಿರಿ, ಸಫಲತಾ ಮೂರ್ತಿ ಆಗಿದ್ದೇವೆ ಮತ್ತು ಸದಾ ಸಫಲತೆಯು ನನ್ನ ಕೊರಳಿನ ಮಾಲೆಯಾಗಿದೆ. ಯಾವುದೇ ಕಾರ್ಯವನ್ನು ಮಾಡುವ ಮೊದಲು ಇದನ್ನು ಯೋಚಿಸಿರಿ. ಸಫಲತೆಯು ನನ್ನ ಕೊರಳಿನ ಮಾಲೆಯಾಗಿದೆ. ಹೇಗೆ ನಿಶ್ಚಯವಿರುತ್ತದೆಯೋ ಹಾಗೆಯೇ ಪ್ರತ್ಯಕ್ಷ ಫಲವು ಸಿಗುವುದು. ಒಳ್ಳೆಯದು. ಈ ಮಧುರ ಶಾಂತಿಯು ಪ್ರಿಯವೆನಿಸುತ್ತದೆ ಎಲ್ಲವೇ, ಏಕೆಂದರೆ ಆತ್ಮನ ಸತ್ಯ ಸ್ವರೂಪವೇ ಮಧುರ ಶಾಂತಿಯಾಗಿದೆ. ಅಂದ ಮೇಲೆ ಯಾವ ಸಮಯದಲ್ಲಿ ಬೇಕೋ ಅದೇ ಸಮಯದಲ್ಲಿ ಮಧುರ ಶಾಂತಿಯ ಸ್ಥಿತಿಯ ಅನುಭವ ಮಾಡಬಲ್ಲಿರ. ಏಕೆಂದರೆ ಈಗ ಆತ್ಮವು ಇವೆಲ್ಲ ಬಂಧನಗಳಿಂದ ಮುಕ್ತವಾಗಿ ಬಿಟ್ಟಿದೆ. ಆದ್ದರಿಂದ ಯಾವಾಗ ಬೇಕೋ ಆಗ ತಮ್ಮ ಸತ್ಯ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತವಾಗಿ ಬಿಡುತ್ತದೆ. ಅಂದ ಮೇಲೆ ಬಂಧನ ಮುಕ್ತರಾಗಿದ್ದೀರಾ ಅಥವಾ ಆಗಬೇಕಾಗಿದೆಯೇ? ಈ ಬಾರಿ ಮಧುಬನದಲ್ಲಿ 2 ಶಬ್ದಗಳನ್ನು ಬಿಟ್ಟು ಹೋಗಿರಿ, ಸಮಥಿಂಗ್ ಮತ್ತು ಸಮಟೈಮ್. ಇದು ಇಷ್ಟವಿದೆಯೇ? ಎಲ್ಲರೂ ಬಿಡುವಿರಾ? ಸಾಹಸವನ್ನಿಡುವುದರಿಂದ ಸಹಯೋಗ ಸಿಗುವುದು. ಏಕೆಂದರೆ 63 ಜನ್ಮಗಳಲ್ಲಿ ಅನೇಕ ಬಂಧನಗಳಲ್ಲಿಯೇ ಇದ್ದಿರೆನ್ನುವುದು ಗೊತ್ತಿದೆ ಮತ್ತು ಈ ಒಂದು ಜನ್ಮದಲ್ಲಿ ಸ್ವತಂತ್ರರಾಗಬೇಕಾಗಿದೆ. ಇದರ ಫಲವೇ ಅನೇಕ ಜನ್ಮಗಳಿಗಾಗಿ ಜೀವನ್ಮುಕ್ತಿಯು ಪ್ರಾಪ್ತಿಯಾಗುವುದು. ಅಂದ ಮೇಲೆ ಇಲ್ಲಿಯೇ ಅದರ ಬುನಾದಿ ಹಾಕಬೇಕಾಗಿದೆ. ಇಲ್ಲಿಯೇ ಅದರ ಬುನಾದಿ ಹಾಕಬೇಕಾಗಿದೆ. ಯಾವಾಗ ಬುನಾದಿಯು ಇಷ್ಟು ಪರಿಪಕ್ವವಾಗುವುದೋ ಆಗ 21 ಜನ್ಮಗಳವರೆಗೆ ನಡೆಯುತ್ತದೆ. ತಮ್ಮಲ್ಲಿ ಎಷ್ಟು ನಿಶ್ಚಯವನ್ನಿಡುವಿರಿ ಅಷ್ಟು ನಶೆ ಇರುವುದು. ತಂದೆಯಲ್ಲಿಯೂ ತಮ್ಮಲ್ಲಿಯೂ ಹಾಗೂ ಡ್ರಾಮಾದಲ್ಲಿಯೂ ನಿಶ್ಚಯವಿರಲಿ. 3ರಲ್ಲಿಯೂ ಉತ್ತೀರ್ಣರಾಗಬೇಕು. ಒಳ್ಳೆಯದು. ಒಂದೊಂದು ರತ್ನದ ವಿಶೇಷತೆಯು ತನ್ನದೇ ಆಗಿದೆ. ಬಾಪ್ತಾದಾರವರು ಎಲ್ಲರ ವಿಶೇಷತೆಯನ್ನು ತಿಳಿದಿದ್ದಾರೆ. ಈಗ ಮುಂದೆ ನಡೆದಂತೆ ಇನ್ನಷ್ಟು ತಮ್ಮ ವಿಶೇಷತೆಯನ್ನು ಕಾರ್ಯದಲ್ಲಿ ಉಪಯೋಗಿಸುತ್ತೀರೆಂದರೆ ವಿಶೇಷತೆಯು ವೃದ್ಧಿಯಾಗುವುದು. ಪ್ರಪಂಚದಲ್ಲಿ ಖರ್ಚು ಮಾಡುವುದರಿಂದ ಹಣದ ಕೊರತೆಯಾಗುವುದು. ಆದರೆ ಇಲ್ಲಿ ಎಷ್ಟು ಉಪಯೋಗಿಸುತ್ತೀರಿ, ಖರ್ಚು ಮಾಡುವಿರಿ ಅಷ್ಟು ಹೆಚ್ಚಾಗುವುದು. ಎಲ್ಲರೂ ಅನುಭವಿ ಆಗಿದ್ದೀರಲ್ಲವೇ? ಅಂದ ಮೇಲೆ ಈ ವರ್ಷದಲ್ಲಿ ಇದೇ ವರದಾನವನ್ನು ನೆನಪಿಟ್ಟುಕೊಳ್ಳಿರಿ. ನಾವು ವಿಶೇಷ ಆತ್ಮರಾಗಿದ್ದೇವೆ ಮತ್ತು ವಿಶೇಷತೆಯನ್ನು ಕಾರ್ಯದಲ್ಲಿ ಉಪಯೋಗಿಸುತ್ತಾ ಮುಂದುವರಿಯುತ್ತೇವೆ. ಹೇಗೆ ಇಲ್ಲಿ ಸಮೀಪದಲ್ಲಿ ಕುಳಿತುಕೊಳ್ಳುವುದು ಪ್ರಿಯವೆನಿಸುತ್ತದೆಯೋ ಹಾಗೆಯೇ ಅಲ್ಲಿಯೂ ಸದಾ ಸಮೀಪದಲ್ಲಿರಬೇಕು. ಬಾಪ್ತಾದಾರವರು ಸದಾ ಪ್ರತಿಯೊಬ್ಬರನ್ನು ಇದೇ ಶ್ರೇಷ್ಠ ದೃಷ್ಟಿಯಿಂದ ನೋಡುತ್ತಾರೆ. ಒಂದೊಂದು ಮಗುವು ಯೋಗಿಯೂ ಆಗಿದ್ದಾರೆ ಮತ್ತು ಯೋಗ್ಯರೂ ಆಗಿದ್ದಾರೆ. ಒಳ್ಳೆಯದು. ವರದಾನ: ಅನ್ಯರ ಪರಿವರ್ತನೆಯ ಚಿಂತೆಯನ್ನು ಬಿಟ್ಟು ಸ್ವಯಂನ ಪರಿವರ್ತನೆ ಮಾಡಿಕೊಳ್ಳುವಂತಹ ಶುಭಚಿಂತಕ ಭವ. ಸ್ವಪರಿವರ್ತನೆ ಮಾಡುವುದೇ ಶುಭಚಿಂತಕರು ಆಗುವುದಾಗಿದೆ. ಒಂದು ವೇಳೆ ತನ್ನನ್ನು ಮರೆತು ಅನ್ಯರ ಪರಿವರ್ತನೆಯ ಚಿಂತೆ ಮಾಡುತ್ತೀರೆಂದರೆ ಇದು ಶುಭಚಿಂತನೆ ಅಲ್ಲ. ಮೊದಲು ಸ್ವಯಂ ಹಾಗೂ ಸ್ವಯಂನ ಜೊತೆಗೆ ಸರ್ವ. ಒಂದು ವೇಳೆ ಸ್ವಯಂನ ಪರಿವರ್ತನೆ ಮಾಡುವುದಿಲ್ಲ ಮತ್ತು ಅನ್ಯರ ಶುಭಚಿಂತಕರಾಗುತ್ತೀರೆಂದರೆ ಸಫಲತೆಯು ಸಿಗಲು
ಸಾಧ್ಯವಿಲ್ಲ. ಆದ್ದರಿಂದ ತಮ್ಮನ್ನು ಕಾಯ್ದೆಯನುಸಾರ ನಡೆಸುತ್ತಾ ಸ್ವಯಂನ ಪರಿವರ್ತನೆ ಮಾಡಿಕೊಳ್ಳಿರಿ. ಇದರಲ್ಲಿಯೇ ಲಾಭವಿದೆ. ಹೊರಗಿನಿಂದ ಲಾಭವೇನು ಕಾಣಿಸದೇ ಇರಬಹುದು, ಆದರೆ ಆಂತರ್ಯದಿಂದ ಹಗುರತೆ ಹಾಗೂ ಖುಷಿಯ ಅನುಭೂತಿ ಆಗುತ್ತಿರುತ್ತದೆ. ಸ್ಲೋಗನ್: ಸೇವೆಗಳ ಉಮಂಗವು ಸದಾ ಇದ್ದರೆ ಚಿಕ್ಕ ಪುಟ್ಟ ರೋಗಗಳು ಗುಪ್ತವಾಗಿ ಬಿಡುತ್ತವೆ. ಒಳ್ಳೆಯದು. ಓಂ ಶಾಂತಿ.